ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ದುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ದುರ್ಗೋ ಕಿಚನ್. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ಇದ್ರ ಬಗ್ಗೆ ಮಾತಾಡೋಣ, ಬಟ್ ನನ್ನ ಬಗ್ಗೆ ಹೇಳ್ಬಿಡ್ತೀನಿ ಸ್ವಲ್ಪ. ನನ್ನ ಹೆಸರು ಆಕಾಶ್ ದುರ್ಗೋಜಿ ಆ್ಯಂಡ್ ನಮ್ಮೂರು ಹರಿಹರ. ಇದು ಕರ್ನಾಟಕದ ಮಧ್ಯಭಾಗದಲ್ಲಿ ಬರುತ್ತೆ. ಅದಕ್ಕೆ ಇದನ್ನು ಕರ್ನಾಟಕ ಹೃದಯ ಅಂತಾರೆ, ಹಾಗೂ ದಕ್ಷಿಣ ಕಾಶಿ ಕೂಡ ಅಂತಾರೆ. ನೀವೇನಾದರೂ ಹರಿಹರಕ್ಕೆ ಬಂದರೆ ಡೆಫಿನೆಟ್ಲಿ ಹರೇಶ್ವರ ಟೆಂಪಲ್ ವಿಸಿಟ್ ಮಾಡಿ, ನಿಮ್ಗೊಂಥರ ನೆಮ್ಮದಿ ಸಿಗತ್ತೆ. ಸೊ ಈಗ ನನ್ನ ವಯಸ್ಸು 27. ಸೊ 27 ವಯಸ್ಸಾಗಿದ್ದರೂ ನನಗಿನ್ನೂ ಅಡುಗೆ ಕಲ್ತಿಲ್ಲ. ಬಟ್ ಬ್ಯಾಂಗ್ಳೂರಲ್ಲಿದ್ದಾಗ ನಾವು ಆಮ್ಲೆಟ್ ಒಂದು ಮಾಡ್ಕೊಂಡು ತಿಂತಿದ್ದೆ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ. ಆಮೇಲೆ ಈ ಬಟ್ಟೆ ನೋಡಿ ಕನ್ಫ್ಯೂಸ್ ಆಗಬೇಡಿ, ಯಾಕಂದರೆ ನಾನು ಪ್ರೊಫೆಷ್ನಲ್ ಅಲ್ಲ. ಸೊ ಆ್ಯಸ್ ಅ ಬ್ಯಾಚುಲರ್ ಈಗ ನನ್ನ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್, ಅದೇ ಅಡುಗೆ ಕಲಿಯೋದು. ಇಷ್ಟು ದಿನ ಬರೀ ಮನೆಯಲ್ಲಿ ತಿಂದಿದ್ದಾಯಿತು, ಹೊರಗಡೆ ಹಾಸ್ಟೆಲ್ PGಗಳಲ್ಲಿ ತಿಂದಿದ್ದಾಯಿತು, ರೂಮ್ಮೇಟ್ ಮಾಡಿಕೊಟ್ಟಿದ್ದು ಕೂಡ ತಿಂದಿದ್ದಾಯಿತು, ಆನ್ಲೈನ್ ಆರ್ಡರ್ ಮಾಡಿ ತಿಂದಿದ್ದಾಯಿತು. ಈಗ ನಾವು ಮಾಡ್ಕೊಂಡು ತಿನ್ನೋ ಟೈಮ್. ಹೇಗಿದ್ದರೂ ಮೊದಲಿಂದ ಕಲಿತಾ ಇದ್ದೀನಿ, ಯಾಕೊಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು. ನಾನು ಕಲ್ತಿರೋದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದರೆ ನಂತರ ಕಲಿಯೋಕೆ ಆಸೆ ಇರೋರು ಅಥವಾ ಬ್ಯಾಚುಲರ್ಸ್ ಆಗಲಿ, ಸ್ಟೂಡೆಂಟ್ಸು, ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ದುರ್ಗೋ ಕಿಚನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಅನ್ನೋದು ತುಂಬಾ ವಾಸ್ಟ್ ಕಾನ್ಸೆಪ್ಟ್. ನಾನೇ ಹೊಸದಾಗಿ ಕಲಿಬೇಕಂದ್ರು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಬಟ್ ಲಾಸ್ಟ್ ಮಂತಿಂದ ನಾನು ಕಲಿತಾ ಇದ್ದೀನಿ. ನಂಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಬೆವ್ರೇಜಸ್ ಮತ್ತು ಸೈಡ್ ಡಿಶಸ್ಸಿಂದ ಸ್ಟಾರ್ಟ್ ಮಾಡಿದರೆ ಅಡುಗೆ ಕಲಿಯೋದು ತುಂಬಾ ಈಸಿ ಆಗತ್ತಂತ. ಅದಾದಮೇಲೆ ನಮ್ಮ ಮನೇಲೇ ಮಾಡೋ ಬ್ರೇಕ್ಫಾಸ್ಟ್ ಆಗಲಿ, ಲಂಚು, ಡಿನ್ನರು ಈ ಥರ ಆ್ಯಡ್ ಆನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೊಂದು ಡೌಟ್ ಕೂಡ ಇರ್ಬೋದು, ಅಡುಗೆ ಗೊತ್ತಿಲ್ಲ ಅಂತಾನೆ, ಬ್ಯಾಚುಲರ್ ಅಂತಾನೆ, ಸೊ ಇಷ್ಟೊಂಡೆಲ್ಲ ಹೇಗೆ ಮಾಡ್ತಾನೆ ಅಂತ. ಇದಕ್ಕೆ ನಮ್ಮ ಅಮ್ಮ ಹೆಲ್ಪ್ ತೊಗೊತಾ ಇದ್ದೀನಿ. ಸೊ ಅವ್ರು ನನಗೆ ಹೇಳ್ಕೊಟ್ಟಿದ್ದನ್ನು ನಾನು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ, ಸೊ ದಟ್ ನೀವು ರುಚಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ತಿನ್ನಿಸ್ಬೋದು ಅಂತ. ಫೈನಲಿ ನಾನು ಹೇಳೋದೇನೆಂದರೆ, ನನ್ನ ಜರ್ನಿನ ಎಂಜಾಯ್ ಮಾಡಿ, ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ತಿನ್ನಿಸಿ. ಹೊಸದಾಗಿ ಕಲಿಬೇಕನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಆಮೇಲೆ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನೆಕ್ಸ್ಟ್ ಬರೋ ವೀಡಿಯೋಸ್ ಮಿಸ್ ಆಗದೇ ಇರಲಿ ಅಂತ. ಆಮೇಲೆ ನನ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.